ಹೆಚ್ಚಿನ ಮಟ್ಟ ಬಂದವರು ನಮ್ಮ ರೈತರ ಮುಖಂಡರು. ಆದರೆ ನಮ್ಗೆ ಇವತ್ತು ಈ ಪ್ರತಿಭಟನೆ ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲ. ಇವತ್ತು ಬಹಳ ಬಿಸಿಮುಟ್ಟಂತ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ರೈತರು. ಆದರೆ ನಮ್ಮ ಕಂಪ್ನಿ ವರ್ತಕ ಸಂಘದವರು, ವ್ಯಾಪಾರಸ್ಥರು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಪಂಚಾಯತಿ ಒಂದು ಸಭೆ ಆಗಬೇಕಂದ್ರೂ ಕೂಡ ಎಲ್ಲ ಮುಖಂಡರು, ಗ್ರಾಮ ಪಂಚಾಯತ್ ಮೆಂಬರು, ಊರಿನ ಪ್ರಮುಖರು ಎಲ್ಲ ಸೇರಿ, ಅಧಿಕಾರಿಗಳು ಸೇರಿ ಒಂದು ತೀರ್ಮಾನ ಆಗ್ತದೆ. ಇವರು ಏಕಾಏಕಿ ಹೇಳ್ತಾರೆ ಎರಡನೇ ಬೆಳೆಗೆ ನೀರಿಲ್ಲ ಅಂತೇಳಿ. ಅಂದರೆ ಇದರ ಅರ್ಥ ಏನು ಅಂದರೆ ಯಾವ MP MLAಗಳು ಯಾರು ಲೆಕ್ಕನೇ ಇಲ್ಲ ಇವರಿಗೆ. ಇದು ಡ್ಯಾಮ್ ರೈತರದ ಶ್ರೀನಿವಾಸ ತಂಗಡಿದ ನಮಗೆ ಗೊತ್ತಿಲ್ಲ. ಒಂದು ಮಾತೆತ್ತಿದ್ರೆ ಅವ್ರು ಹೇಳ್ತಾರೆ ಎರಡನೇ ಬೆಳೆ ನೀರಿಲ್ಲ ಅಂದ್ರೆ. ಹೌದು ಸ್ವಾಮಿ, ಎರಡನೇ ಬೆಳೆ ನೀರಿಲ್ಲ ಅಂದರೆ ಇರೋ ನೀರನ್ನ ಏನು ಮಾಡ್ತೀರಾ? ಒಂದೇ ಪ್ರಶ್ನೆ. ಎರಡನೇ ಪ್ರಶ್ನೆ, ನಾವು ಹೋದ ಸರಿ ಕೂಡ ಕೇಳಿದ್ವಿ ICC ಸಭೆನ ನೀವು ತುಂಗಭದ್ರಾ ಕೇಂದ್ರ ಸ್ಥಾನದಲ್ಲಿ ಮಾಡ್ರಿ ಅಂತ ಹೇಳಿ. ನೀವ್ಯಾಕೆ ಮಾಡಲಿಲ್ಲ? ನಾನು ಫೋನ್ ಮಾಡಿದಾಗ ಹೋದ ಸರಿ ಹೇಳಿದ್ರು ಅಧಿಕಾರಿ ವರ್ಗದವರು, ಮಿನಿಸ್ಟ್ರು ಎಲ್ಲರೂ ಇಲ್ಲಿ ಬೆಂಗಳೂರಲ್ಲಿ ಅವೈಲೇಬಿಲಿಟಿ ಆಗ್ತಾರೆ, ಇಲ್ಲಿ ಮಾಡ್ತೀವಿ ಅಂದರು. ಯಾಕೆ ಅವ್ರಿಗೆಲ್ಲರಿಗೆ ಸಂಬಳ ಕೊಡೋದಿಲ್ಲ? ಸರ್ಕಾರ ಕೊಡ್ತದಲ್ರಿ.
ಆ ಮೀಟಿಂಗ್ ಸಲುವಾಗಿ ರೈತರ ಮುಖಂಡರು ರೈತರೆಲ್ಲ ಅಲ್ಲಿಗೆ ಬರ್ಬೇಕಾ? ರೈತರು ಎಲ್ಲಿದ್ದಾರೆ? ತುಂಗಭದ್ರಾ ಡ್ಯಾಮ್ ಎಲ್ಲೈತೆ, ಅಲ್ಲಿ ಸಭೆ ಆಗಬೇಕು. ಎರಡನೇ ಬೆಳೆ ನೀರು ಕೊಡಕ್ಕೆಲ್ಲ ಅನ್ನೋಕ್ಕೆ ನೀವ್ಯಾರು? ಇನ್ಫ್ಲೋ ಇದೆ, ಇನ್ನು ಪ್ರತಿದಿನ ಒಂದು TMC ನೀರು ಬರ್ತಾ ಇದೆ. ನಮ್ಮ ಬೇಡಿಕೆ ನೋಡಿ ಸರ್, ICC ಸಭೆ ಕೇಂದ್ರ ಸ್ಥಾನದಲ್ಲಿ ಮುದ್ರಾಬಾದಲ್ಲಿ ಆಗಬೇಕು. ಜೊತೆಗೆ ಎರಡನೇ ಬೆಳೆಗೆ ನೀರು ಒದಗಿಸ್ತಕ್ಕಂಥ ಕೆಲಸ ಆಗಬೇಕು. ಇರ್ತಕ್ಕಂಥ 80 TMCಯಲ್ಲಿ ಸರಿಯಾಗಿ ಒಂದು ಟೆಕ್ನಿಕಲ್ ಇಂದ ಹಂಚಿಕೆ ಮಾಡಿದ್ರೆ ಅಣ್ಣ ಸ್ವಲ್ಪ ಅಲ್ಲಿ ಬಸ್ ಅವೆಲ್ಲ ನಿಲ್ಲಿಸ್ಬಿಡ್ರಿ, ನಿಲ್ಲಿಸ್ರ ನಾವು ರೈತರ ನಿಲ್ಲಿಸ್ರಿ, ಬಸ್ ನಿಲ್ಲಿಸ್ರಿ. ಎಲ್ಲಿವರೆಗೂ ಹೋರಾಟ? ನೀರು ಬಿಡೋವರೆಗೂ ಹೋರಾಟ, ನೀರು ಬಿಡೋವರೆಗೂ ಹೋರಾಟ. ಎಲ್ಲ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ, ಎಲ್ಲ ನಮ್ಮ ರೈತರು ಚಿಕ್ಕ ತಪ್ಪಿಸಾಕತ್ತಾರ. ನೀರಿಲ್ಲ, ನೀರು ಕೊಡಕಲ್ಲ ಅಂದ್ರೆ ತಂದು ನೀರು ICC ಮೀಟಿಂಗ್ ಆಗ್ಬೇಕು, ನೀನೊಂದು ತಜ್ಞರ ವಿಚಾರಣೆ ಮಾಡಬೇಕು. ಅದು ಏನಮ್ಮ ಅದನ್ನ ನೋಡ್ಕೊಂಡು ನೀವು ರೈತರಿಗೆ ಮನವರಿ ಕೊಡ್ಬೇಕಾಗಿತ್ತು. ಕನ್ನಡ ನಾಡು ಇಲ್ಲ ಸಲಹೆ ತಗೋಬೇಕಾಗಿತ್ತು. ಆದರೆ ಶಿವರಾಜ್ ತಂಗಡಿ ಸಾರ್ ಅವರು ಇದ್ದಕ್ಕಿದ್ದಂಗೆ ರೈತರಿಗೆ ಶಿಕ್ಷಕತ್ತಾರ. ಆಮೇಲೆ ರೈತರಿಗೆ ಇವತ್ತು ಏನಾಯ್ತಪ್ಪ ಅಂದ್ರೆ ಅಕಾಲಿಕ ಮಳೆ ಬಂದು ಆದ್ರೆ ಕೂಡ ಇವತ್ತು ಬೆಳೆ ಕುತ್ಕೊಂಡು ಮೀಟಿಂಗ್ ಮಾಡ್ಬೇಕು. ನೀನು ರೈತರ ಮೀಟಿಂಗು ತುಂಗಭದ್ರಾ ಡ್ಯಾಮ್ನಾಗ ಕರಿಬೇಕು. ಮೊದಲಿಂದ ಎಲ್ಲಿ ನಡೆಸ್ತಿದ್ರು ICC ಮೀಟಿಂಗು? ತುಂಗಭದ್ರಾ ಡ್ಯಾಮ್ನೊಳಗೆ ನಡೆಸ್ತಿದ್ರು. ಯಾಕಂದ್ರೆ ಇಲ್ಲಿ ಲೋಕಲ್ ಪರಿಸ್ಥಿತಿ ಗೊತ್ತಾಗ್ತಾವ. ಎಲ್ಲರೂ ಏನ್ ಕೇಳ್ತಿದಾರ, ನಿಮ್ಗೆ ಹೆಚ್ಚುವರಿಯಾಗಿ 3 ತಿಂಗಳು. ಈಗ ಹಿರಿಯರಾಗಿರ್ತಕ್ಕಂಥ ಕನ್ನಡ ನಾಡಿನವ್ರು ಏನ್ ಹೇಳ್ಯಾರಂದ್ರೆ 4 ದಿನಕ್ಕೊಂದು ಗೇಟ್ ಕುಂದಿರ್ಸಿದ್ರೆ 3 ತಿಂಗಳೊಳಗೆ ಪೂರ್ಣ ಮಾಡ್ಬೋದು ಅಂತ ಮೊನ್ನೆ ನಮ್ಮ ಯಾರೋ ನಾಡಗೌಡರಿಗೆ ಹೇಳಿದ್ದಾರೆ. ಯಾಕಂದ್ರೆ ಅವ್ರು ಸುಳ್ಳು ಹೇಳ್ತಾರ. ಒಬ್ರು ಮಾಜಿ ಮಂತ್ರಿ, ಮಾಜಿ ಶಾಸಕ, ಅವ್ರು ಯಾಕೆ ಸುಳ್ಳು ಹೇಳ್ತಾರ? ಇಲ್ಲ, ಅದು ಕೂಡ ಇಲ್ಲ ಅಂದ್ರೆ ನೀವೊಂದು ICC ಮೀಟಿಂಗ್ ಮಾಡಿ ಟೆಕ್ನಿಕಲ್ ಎಲ್ಲರನ್ನ ಕೂಡಿಸ್ಬಿಟ್ಟು ಡಬಲ್ ಟೆಕ್ನಿಷಿಯನ್ ತಗೊಂಡು ನಿರ್ಮಾಣ ಮಾಡ್ರಿ. ಮೊದಲು ನೀವು ಕ್ರಸ್ಟ್ ಗೇಟ್ ಕುಂದಿರ್ಸ್ರಿ, ಆಮೇಲೆ ನೀವು ಎರಡನೇದು ಮಾತಾಡುವಂತ್ರಿ. ಫಸ್ಟ್ ಅಲ್ಲಿ ಕೇಳಿದ್ರಿ ಏನ್ ಹೇಳ್ತಿದಾರಂತೆ, ಅಲ್ಲಿ ಸರಿಯಾದ ಇಷ್ಟು ದಿನ ಏನ್ ಮಾಡಿದ್ರಿ, ಅಟ್ಲೀಸ್ಟ್ ಗೇಟ್ ಅನ್ನ ತಯಾರಾಗ್ಯಾವ, ಅದು ಇಲ್ಲ. ಕೆಲವು ಗದಗದ ಹತ್ರ ಅಂತ ಹೇಳ್ತಾರ, ಕೆಲವು TB ಡ್ಯಾಮ್ ಒಳಗಡೆ ಅಂತ ಹೇಳ್ತಾರ. ಆದ್ರೂ ಇನ್ನು ಗೊಂದಲ. ಸಾಕಷ್ಟು ನೀರು ಲಭ್ಯತೆ ಇದೆ. ಇದನ್ನ ನಮ್ಮ ನಿಯೋಗವನ್ನು ನಮ್ಮ ಶಾಸಕರು, ನಮ್ಮ ಭಾಗದ ಶಾಸಕರು ನಮ್ಮನ್ನೆಲ್ಲ ಒಂದು ಗಮನಕ್ಕಿಟ್ಕೊಂಡು ಈ ನಿಯೋಗವನ್ನು ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಮಂತ್ರಿಗಳಿಗೆ ನಿಯೋಗವನ್ನು ಜೊತೆಗೆ ಕರ್ಕೊಂಡು ಹೋಗಿ ನಮಗೆ ಎರಡನೇ ಬೆಳೆಗೆ ನೀರು ಅನುಕೂಲ ಮಾಡಿಕೊಡಲು ಅವಕಾಶ ಮಾಡಿಕೊಡ್ತಾರೆ ಅಂತೇಳಿ ನಾವೆಲ್ಲ ಭಾವಿಸಕತ್ತೀವಿ. ಎಲ್ಲ ರೈತರು ಕೂಡ ಒಳ್ಳೆಯದೇ ಆಗ್ತದೆ. ಎರಡನೇ ಬೆಳೆಗೆ ನೀರು ತಕ್ಕೊಂತೀವಿ ಅನ್ನೋ ಒಂದು ವಿಶ್ವಾಸದಿಂದ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಕೆಲಸ ಆಗ್ತದೆ ಅಂತೇಳಿ ನಾವೆಲ್ಲ ಮಾತು. ಸ್ವಂತ ಕುಟುಂಬದ್ದು ಮದುವೆ ವಿಚಾರ ಬಂದ್ರೆ ಏನೇ ಮಾಡಿದ್ರೆ, ಕಾರ್ಯಕ್ರಮಗಳು ಬಂದ್ರೆ ನೀವು ಕುಟುಂಬದವ್ರು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಅಂಥದ್ದು ಇಂಥ ದೊಡ್ಡ ಡ್ಯಾಮ್, ಲಕ್ಷಾನುಗಟ್ಟಲೆ ರೈತರಿರ್ತಕ್ಕಂಥ ಇದ್ರ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಡ್ಯಾಮ್ನ ಯಾವುದೇ MLAಗಳು, MP ಗಳು, ಜನಪ್ರತಿನಿಧಿಗಳು, ಎಲ್ಲಾ ವರ್ಗದವರು, ಆಮೇಲೆ ರೈತ ಮುಖಂಡರು, ಅಧಿಕಾರಿಗಳು ಯಾರನ್ನು ಕೇಳಾರ್ದು ಎರಡನೇ ಬೆಳೆ ನೀರಿಲ್ಲ ಅಂತ ಸ್ಟೇಟ್ಮೆಂಟ್ ಹೇಳ್ಯಾರ ಮಹಾನುಭಾವರು. ಇದು ಎಷ್ಟರ ಮಟ್ಟಿಗೆ ಸರಿ? ನಿಮಗೆ ಸರಿ ಅನ್ಸುತ್ತೆ? ಯಾರಿಗೇನ ಹೇಳ್ರಿ, ಯಾರಿಗೇನೊಬ್ಬರು ಸರಿ ಅನ್ಸುತ್ತೆ ಹೇಳ್ರಿ ನೋಡ. ಈ ಡ್ಯಾಮ್ ಯಾರ್ದು? ಡ್ಯಾಮ್ ಯಾರ್ದು? ಡ್ಯಾಮ್ ಯಾರ್ದು? ಡ್ಯಾಮ್ ಯಾರ್ದು? ಅದ್ರ ಪರ ನೀರು ನಮ್ಮ ಹೋದಲ್ಲಪ್ಪ ನೀರು. ಆ ನೀರು ನಾವು ಕೇಳಾರ್ದು ಇನ್ನೇನು ಕೇಳ್ತಾರೆ? ಫ್ಯಾಕ್ಟರ್ ಬಂದು ಕೇಳ್ಬೇಕಾ? ಒಬ್ಬ ಅಧಿಕಾರಿ, ಅವೆಲ್ಲ ರಿಟೈರ್ಡ್ ಆದ ಅಧಿಕಾರಿ ಹೇಳೋಣ, ನಾನು ವೀರೇಶು, ನಮ್ಮ ಕೊಟ್ಟು ರಮೇಶ್ ಅಣ್ಣ, ಮುರಾರಿ ಎಲ್ಲರೂ ಹೋದಾಗ 1 TMCಗೆ 3 ಕೋಟಿ ರೂಪಾಯಿ ದುಡ್ಡು ಕೊಡ್ತಾರೆ, ನೀವು ರೈತರು ಏನ್ ಕೊಡ್ತೀರಿ ಅಂತ ಕೇಳ್ದ ಪ್ರಶ್ನೆ. ಅರ್ಥ ಆಯ್ತಾ ನಿಮಗೆ? ರಿಟೈರ್ಡ್ ಆಗಿ ಹೋದ ವ್ಯಕ್ತಿ. ನಾವತ್ತು ಒಂದು ಪ್ರಶ್ನೆ ಮಾಡಿದ್ವಿ, 8 ವರ್ಷ ಇದ್ದ CA, 8 ವರ್ಷದಿಂದ ನೀವೇನು ಕಿತ್ತಾಕದಿ ಅಂತ ಕೇಳಿದ್ವಿ. ಕಿತ್ತಾಕದಿ ಹಿಂಗೆ ಏಕ ಪ್ರಶ್ನೆ ಒಂದು ಡಿಸೈಡ್. ಯಾಕಂದ್ರೆ 8 ವರ್ಷದಿಂದ ಒಂದು ಅಧಿಕಾರ ಐತೆ ಅಂದ್ರೆ ಡ್ಯಾಮಲ್ಲಿ ಎಂತ ಅಭಿವೃದ್ಧಿ ಮಾಡ್ಬೋದು, ನೀರಾವರಿಗಳ ಅಭಿವೃದ್ಧಿ ಎಷ್ಟು ಮಾಡ್ಬೋದು, ಯಾಕೆ ಆಗ್ತಾ ಇಲ್ಲ? ಇವೆಲ್ಲ ಪ್ರಶ್ನೆ ಕೇಳಬೇಕು. ನಮಗೆ 11 ತಿಂಗಳ ನೀರು 9 ತಿಂಗಳು ಬಿಟ್ಟರು ಕೇಳೋದಿಲ್ಲ. 9 ತಿಂಗಳಲ್ಲಿ 7 ತಿಂಗಳು ಬಿಟ್ಟರು ಕೂಡ ಕೇಳೋದಿಲ್ಲ ನೀವು. ನಾಳೆ ಆಮೇಲೆ ಒಂದೇ ಬೆಳಿಗ್ಗೆ ಅಂತಾರೆ. ಏನ್ ಮಾಡ್ತಾರಪ್ಪ? ಏನ್ ಮಾಡ್ತಾರ ಹೇಳ್ರಿ? ಒಂದೇ ಬೆಳಿಗ್ಗೆ ಅಂತಾರೆ. ಏನ್ ಮಾಡ್ತಾರಪ್ಪ?
ಕಷ್ಟ ಆಗ್ತದೆ ಇಲ್ಲ. ದಿನಕ್ಕೆ ದಿನ ಕಾಲಕ್ರಮೇಣ ಡ್ಯಾಮಿನ ವಿಚಾರ ಎಲ್ಲ ಆನ್ಲೈನ್ ಬೆಳಿಗ್ಗೆ 6 ಗಂಟೆ 10 ನಿಮಿಷ ನೋಡಿದ್ರೆ ಮೊಬೈಲ್ ನೋಡಿದ್ರೆ ಗೊತ್ತಾಗ್ತದೆ ನೀರು ಎಷ್ಟದವ ಎಷ್ಟಿಲ್ಲ ಏನ್ ಮಾಡ್ಬೇಕೆಲ್ಲ ಗೊತ್ತಾಗ್ತದೆ. ಇಂತಹ ಸಂದರ್ಭದಲ್ಲಿ ಕೂಡ ನಮ್ಮಲ್ಲಿ ನೀರಿದ್ದು ನಾವು ಕೇಳಾರದ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅರೆ ಸ್ವಾಮಿ, ನೀವು ಗೇಟ್ ಕುಂದಿರ್ಸ್ಬೇಕಾಗಿದ್ದದು 80 TMC ಬ್ಯಾಡ್ರಿ, 80 TMC 40 TMC ಬಳಕೆ ಮಾಡ್ರಿ, ಫೆಬ್ರವರಿವರೆಗೆ ನೀರು ಬಿಡ್ರಿ. ಫೆಬ್ರವರಿ ಈಗ ನಾವೇನೋ ಸುಮ್ ಕುತ್ಕೊಂಡ್ರೆ 10ರಿಂದ 15 ತಾರೀಕು ಗೇಟ್ ಎತ್ತಾರಂತ ಒಂದು ನ್ಯೂಸ್ ಬಂದ್ರು ಸಂಯುಕ್ತ ಕರ್ನಾಟಕ. ಅದನ್ನ ಫೆಬ್ರವರಿ ಬಿಡಪ್ಪ, ಫೆಬ್ರವರಿ ಬಿಡು, ಆ ನೀರು ಖಾಲಿ ಮಾಡ್ತೀವಿ, 40 TMC ಬರ್ತೈತೆ. 40 TMC ಬಂದ್ಕೊಂಡು ನಿಮ್ಗೆ ಮೇಲೆ ಗೇಟ್ ಕುಂದಿರ್ಸ್ಕ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ವರೆಗೆ 5 ತಿಂಗಳು ಎಂದನ ಗೇಟ್ ಕುಂದಿರ್ಸ್ರಿ. ನಾವು ಗೇಟ್ ಕುಂದಿರ್ಸಕ ವಿರುದ್ಧ ಇಲ್ಲ. ಆಮೇಲೆ ಎಲ್ಲರಿಗೂ ಡ್ಯಾಮ್ ಸೇಫ್ಟಿ ಮುಖ್ಯ ಅಂತೇಳಿ ಇವಾಗ ಡ್ಯಾಮ್ 80 TMC ಐತೇನಪ್ಪ ಎಲ್ಲರೂ ಹೇಳ್ರಿ. ವಾಟ್ಸಪ್ ಎಷ್ಟು ಮಂದಿ ನೋಡಿರಪ್ಪ ಡ್ಯಾಮ್ 80 TMC ನೋಡಿರ? ಕೈ ಎತ್ತರಪ್ಪ ನೋಡೋಣ ಎಷ್ಟು ಮಂದಿ ನೋಡಿರ. ಮತ್ತೆ ಡ್ಯಾಮ್ 80 TMC ಇದ್ದಾಗ ಸೇಫ್ಟಿ ಇಲ್ಲ ಅಂದ್ರೆ ಡ್ಯಾಮ್ ಹೊಡಿಬೇಕಿತ್ತಲ್ಲ. ಸುಳ್ಳು ಪ್ರಚಾರ ಹೇಳ್ತಾರೆ ಇವರು ಅಲ್ಲಿ ಕುತ್ಕೊಂಡು. ನೀರಿರೋದು ಸತ್ಯ. ಈ ನೀರನ್ನ ಸದುಪಯೋಗ ನಾವು ಪಡಿಸ್ಕೊಂಡ್ರೆ ಎಡದಂಡೆ ಮತ್ತು ಬಲದಂಡೆ ಎಲ್ಲರೂ ಸಫಿಶಿಯಂಟ್ ಆಗಿ ನಾವು ಬೆಳೆ ಬೆಳ್ಕೋಬಹುದು. ಏನು ಕಡಿಮೆ ಬಂದ್ರೆ ಒಂದು 5 TMC 8 TMC ಕಡಿಮೆ ಬರಬಹುದು. ಈ ಕಡಿಮೆ ಬಂದ ನೀರನ್ನ ಭದ್ರಾ ಡ್ಯಾಮ್ಸ್ ನಮ್ದು 5 TMC ರಿಸರ್ವ್ ಇದೆ. ನಾವು ಇದುವರೆಗೆ ಮೈಲಾರಲಿಂಗ ಜಾತ್ರೆ ಇದ್ದಾಗ 1 TMC ಬಿಡ್ತಾರೆ ಅಷ್ಟೇ. ಸಂಪೂರ್ಣ ಬಳಕೆ ಮಾಡ್ಕೊಂಡಿಲ್ಲ ನಾವು. ಅದನ್ನ ಬಿಡಿಸ್ಕೋಬಹುದು ನಾವು ನೀರು. ಹೌದೇನಪ್ಪ? ನೀರು ಐತಂತ ಗೊತ್ತದ ಹೌದಲ್ಲ. ಈಗ ನೀರಿದ್ದು ಆಮೇಲೆ ಕೆಲವು ಕಡೆ ಕೆಲ ಜನಪ್ರತಿನಿಧಿಗಳು, ನಾನು ಅವ್ರವ್ರಂತ ಯಾರು ಹೇಳಿದಿಲ್ಲ, ಕಾಂಗ್ರೆಸ್ BJP JDS ಎಲ್ಲರಿಗೂ ಹೇಳ್ತೀವಿ ನಾವು ರೈತರಿದ್ರೆ ಮುಂದೆ ಎಲ್ಲ ಪಕ್ಷಗಳು ಒಪ್ತೇನಪ್ಪ. ಇವತ್ತು ಬಂದರೆಲ್ಲರೂ ನನ್ನ ಗದ್ದೆ ಬೀಳು ಬೀಳ್ತಾವ, ನನ್ನ ಗದ್ದೆ ನೀರೆಲ್ಲ ಒಣಗ್ತೈತೆ, ನನ್ನ ಗದ್ದೆ ರೋಗ ಬಿದ್ದೈತೆ, ನನ್ನ ಗದ್ದೆ ಇದಾಗೈತೆ ಅನ್ನರೇ ಇದಿರೋ ಹೊರತು ಯಾರಾದ್ರೂ ನನ್ನ ಗದ್ದೆ ಗುತ್ತಿಗೆ ಬರ್ಲಿದ್ರು ಚಿಂತೆ ಇಲ್ಲ, ನನ್ನ ಗದ್ದೆ ಬೆಳೆದಿದ್ರು ಚಿಂತೆ ಇಲ್ಲ, ನಾನು ಆರಾಮದೇನಂದ್ರೆ ಯಾರನ್ನ ಒಬ್ಬರಿದ್ರೆ ಕೈ ಎತ್ತಿ. ಹೌದು ಸ್ವಾಮಿ, ನೀವು ಚರ್ಚೆ ಮಾಡಬೇಕು ನಿಜ. ಈಗ ಆ ಕಡೆ ಭಾಗದ ಬಹಳ ಚರ್ಚೆ ನಡೀತೈತೆ ನೀರಿಂದು. ನಾವು 25 ಸಮಾಧಾನ ಏನು ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ, ಪತ್ರಿಕೆ ನಡೆಯಕತ್ತೈತೆ, 1 ನಿಮಿಷ ಚರ್ಚೆ ನಡೆಯಕತ್ತೈತೆ. ನೀವು ರಾಜಕೀಯ ವೇದಿಕೆ ಮಾಡ್ರಿ ಡ್ಯಾಮ್ ವಿಚಾರನ. ನಾನು ಎಲ್ಲಾ ಪಕ್ಷದವರಿಗೆ ಹೇಳ್ತಾ ಇದ್ದೀವಿ, ಡ್ಯಾಮ್ ವಿಚಾರ ಇದು ರೈತರ ವಿಚಾರ, ಇದು ರಾಜಕೀಯ ವೇದಿಕೆ ಮಾಡ್ಕೊಬೇಡ್ರಿ. ನೀವು ಏನೇ ನಿರ್ಧಾರ ಮಾಡಿದ್ರು ಒಂದು ICC ಸಭೆ ಕರೀರಿ. ಅಲ್ಲಿ ಹಾಲಿ ಮಾಜಿ ಪ್ರಸಕ್ತ ಅಧಿಕಾರಿಗಳು, ರೈತ ಮುಖಂಡರು ಎಲ್ಲ ಇರ್ತಾರೆ. ಎಲ್ಲ ಮುಖಂಡರ ನಡುವೆ ಚರ್ಚೆ ಆಗ್ಬೇಕದು. ನಾನೆಲ್ಲ ಒಂಥರ ಮೊನ್ನೆ ತಮಿಳಿಗೆ ಸ್ಟೇಟ್ಮೆಂಟ್ ಹೇಳಿದ್ ನೋಡಿದೆ, 2 ಬೆಳೆ ನೀರಿಲ್ಲ ಅಂದ್ರು. ಆಮೇಲೆ ಒಂದು ಸ್ಟೇಟ್ಮೆಂಟ್ ಆದ್ರು, ಏನಂದ್ರು, TB ಬೋರ್ಡ್ನವ್ರು ಕೂಡ ರೆಡಿ ಇಲ್ಲ, ಇದು ಸೆಂಟ್ರಲ್ ಮತ್ತೆ TB ಬೋರ್ಡ್ನವ್ರು ಕೂಡ ರೆಡಿ ಇಲ್ಲ, ಸೆಂಟ್ರಲ್ ಅಂದ್ರೆ ಮುಂಚೆ ಹೆಂಗೆ ಏಕೈಕ ನಿರ್ಧಾರ ಹೇಳಿದ್ರು ಇವರು? ಪ್ರಶ್ನೆ ಬರ್ತೈತಲ್ಲ ಎಲ್ಲರಕ್ಕೆ, ಮುಂಚೆ ಹೆಂಗ್ ತೀರ್ಮಾನ ಹೇಳಿದ್ರು ಇವರು? ತೀರ್ಮಾನ ಮಾಡ್ಬೇಕಂದ್ರೆ ಒಂದು ಸಭೆ ಕರೀರಿ ಸ್ವಾಮಿ, ಮನವಿ ಮಾಡ್ತಾ ಇದ್ದೀವಿ. ರೈತರು ಶಾಂತ ಚಿತ್ತಿಯಿಂದ ವಿನಂತಿ ಮಾಡ್ಕೊಂತ ಇದಾರೆ. ರೈತರು ತಮ್ಮಲ್ಲಿ ವಿನಂತಿ ಬಹಳ ವಿನಮ್ರತೆಯಿಂದ ಕೇಳ್ಕೊಂತ ಇದ್ದೀವಿ. ನೀವು ಒಂದು ಸಭೆ ಕರೀರಿ, ಆ ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿ, ನೀರು ಎಷ್ಟಿದಾವ ಎಷ್ಟಿಲ್ಲ. ಆಮೇಲೆ 3 ವರದಿಗಳು ಕೊಟ್ಟಿದ್ರ ಡ್ಯಾಮ್ ಸೇಫ್ಟಿ ವಿಚಾರದಾಗ. ಡ್ಯಾಮ್ ಸೇಫ್ಟಿ ವಿಚಾರದಾಗ 3 ವರದಿ ಕೊಟ್ಟಿದ್ದಾರೆ. ಒಂದು CWC, ಇನ್ನೊಂದು ಡ್ಯಾಮ್ ನರ್ದು, ಇನ್ನೊಂದು ಟಾಟಾದವ್ರದ್ದು ಮಾಡಿರೋದು. ಆ ಏನೇನು ವರದಿಗಳು ಯಾರ್ಯಾರು ಏನ್ ಕೊಟ್ಟರೆ ಅದನ್ನೆಲ್ಲ ಅಲ್ಲಿ ಕೊಡ್ರಿ, ಮೀಟಿಂಗ್ ನಲ್ಲಿ ಇಡ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ಜೊತೆಗೆ 2ನೇ ಬೆಳೆ ಏನೋ ನೀರು ಬಂದಿಲ್ಲ ಅಂದ್ರೆ ಯಜಮಾನ 2 ನಿಮಿಷ ತಡಿ. 2ನೇ ಬೆಳೆ ನೀರಿಲ್ಲ ಅಂದ್ರೆ ನಮ್ಮ ಭಾಗಕ್ಕೆ ಒಂದೇ ಎಷ್ಟು 1000 ಕೋಟಿ ಲಾಸ್ ಆಗ್ತೈತೆ, ಎಷ್ಟು 1000 ಎಕರೆ ಲಾಸ್ ಆಗ್ತೈತೆ ಅಂತ ನಿಮ್ಮೆಲ್ಲರ ಗಮನಕ್ಕೆ ಐತೆ. ಆದ್ರೆ ಈ ವಿಚಾರ ಮೇಲ್ಕುಂತರಿಗೆ ನಾನು ಐತೇನಪ್ಪ ನೀವು ತಿಳಿಸ್